ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸಂತೋಷ ಮಹಾರಾಜ್, ಪತ್ರಕರ್ತ, ಹೋರಾಟಗಾರ, ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ಘಟಕದ ಯುವ ಉಪಾಧ್ಯಕ್ಷರು. ಸೊ ಇವತ್ತು ಜನವರಿ 25, 2025. ಸೊ ಈ ಒಂದು ತಾರೀಕಿನ ವಿಶೇಷ ಏನಪ್ಪಾ ಅಂದ್ರೆ ನ್ಯಾಷನಲ್ ವೋಟರ್ಸ್ ಡೇ. ಸೊ ಏನು 2011ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಸೊ ಆ ಒಂದು ಸರ್ಕಾರದಲ್ಲಿ ಇವತ್ತು ಜನವರಿ 25ನೇ ತಾರೀಕು ಒಂದು ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ ಆಗಿ ಒಂದು ಆಚರಣೆ ಮಾಡಲು ಒಂದು ಕರೆ ನೀಡಲಾಯಿತು. ಅಂದಿನ ಸರ್ಕಾರದ ನ್ಯಾಷನಲ್ ಇನ್ಫಾರ್ಮೇಶನ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದಲ್ಲಿ ಅಂಬಿಕಾ ಸೋನಿ ಅವರು ಮತ್ತೆ ಅವರೆಲ್ಲರೂ ಒಂದು ಮನಮೋಹನ್ ಸಿಂಗ್ ಇವರೆಲ್ಲರ ನೇತೃತ್ವದಲ್ಲಿ ಒಂದು ಕರೆ ನೀಡಲಾಯಿತು. ಮತ್ತೆ ಆಚರಣೆಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲನೂ ಸಿಕ್ತು ಅಂತಾನೆ ಹೇಳ್ಬೋದು. ಆಲ್ ಓವರ್ ದ ಸ್ಟೇಟ್ಸ್, ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ರಾಜ್ಯಗಳಲ್ಲೂ 28 ರಾಜ್ಯಗಳಲ್ಲೂ ಸೊ ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ಯೂತ್ಸ್, ಯಂಗ್ಸ್ಟರ್ಸ್ ನ ಸೆಳೆಯುವ ನಿಟ್ಟಿನಲ್ಲಿ ಮತ್ತೆ ಹೊಸ ಯಂಗ್ಸ್ಟರ್ಸ್ ನ ಮತ್ತೆ 18 ವರ್ಷ ಮೇಲ್ಪಟ್ಟವ್ರನ್ನ ಸೊ ವೋಟರ್ ID ಮಾಡುವ ಮುಖಾಂತರ ಆಗಿರ್ಬೋದು, ಸೊ ಅವ್ರಿಗೆ ವೋಟ್ ಮಾಡೋಕ್ಕೆ ಒಂದು ಅವೇರ್ನೆಸ್ ಮಾಡುವ ಮುಖಾಂತರ, ಕ್ಯಾಂಪ್ಗಳನ್ನೆಲ್ಲ ಆಯೋಜಿಸುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಒಂದು ಯಂಗ್ಸ್ಟರ್ಸ್ಗೆ ಮೋಟಿವೇಶನ್ ಮಾಡೋ ನಿಟ್ಟಿನಲ್ಲಿ ಸೊ ಕೆಲಸಗಳು ನಡೀತಾ ಇದೆ. ನಮ್ಮ ಪಕ್ಷದ ವತಿಯಿಂದ ನಾವು ಸುಮಾರು ಒಂದು ಕ್ಯಾಂಪ್ಸ್ಗಳು ಎಲ್ಲಾ ಕಡೆನೂ ಆಯೋಜಿಸಿದ್ವಿ. ಅದು ತುಂಬಾ ಯಶಸ್ವಿಯಾಗೂ ನಡೀತು ಅಂತ ಹೇಳ್ತಾ ಸೊ ಈ ಒಂದು ದಿನಾಚರಣೆನ ನಾವು ಶುಭಾಶಯ ತಿಳಿಸುವ ಮುಖಾಂತರ ಎಲ್ಲ ಯಂಗ್ಸ್ಟರ್ಸ್, ಯೂತ್ಸ್ಗೆ ಸೊ ನ್ಯಾಷನಲ್ ವೋಟರ್ಸ್ ಡೇ ಶುಭಾಶಯ ತಿಳಿಸ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ನಮಸ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವಿಜಯ್ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಸಂತೋಷ್ ಆರಾಧ್ಯ ಅವರು. ಅವರು ಒಂದು ಪ್ರತಿಯೊಬ್ಬರು ತಪ್ಪದೆ ಮತ ಚಲಿಸಿ ಜಾಗೃತಿ ಅಭಿಯಾನವನ್ನು ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಜನರಿಗೆ ಏನ್ ಹೇಳಕ್ ಹೋಗ್ತಾ ಇದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಹಕ್ಕಂತ ಕೆಲವರಿಗೆ ಮೋಟಿವೇಶನ್ ಆಗ್ಬೇಕು, ಅದೇ ಮೇನ್ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ ನಮ್ಮ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದ್ದು ದೇಶಾದ್ಯಂತ ಸೊ ಮತ ಜಾಗೃತಿ ಅಭಿಯಾನ ಮಾಡ್ತಾ ಇದೀವಿ. ಸೊ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ತಪ್ಪದೆ ಮತ ಚಲಾಯಿಸಿ. ಈ ಒಂದು ಅಭಿಯಾನದಲ್ಲಿ ಎಲ್ಲರನ್ನೂ ಒಂದು ಮೋಟಿವೇಶನ್ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸೊ ಎಲ್ಲರಿಗೂ ಮತ ಅವರ ಒಂದು ಹಕ್ಕು, ದೇಶದ ಸಂವಿಧಾನ ಆಗಿರ್ಬೋದು, ಸೊ ಈ ಬಗ್ಗೆ ಎಲ್ಲ ಅವ್ರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ನಡೀತಾ ಇದೆ. ಪ್ರತಿ ವರ್ಷ ಎಂದಿನಂತೆ ಪ್ರತಿ ವರ್ಷನೂ ಮಾಡ್ತಾ ಇದೀವಿ, ಈ ವರ್ಷನೂ ನಡೀತಾ ಇದೆ. ಸೊ ಎಲ್ಲರೂ ಈ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳ ಹತ್ರ ಇದೆ. ಸೊ ಪ್ರತಿಯೊಬ್ಬರು ಎಲ್ಲಾ ವಾರ್ಡ್ ಕ್ಷೇತ್ರಗಳಲ್ಲೂ ಎಲ್ಲಾ ಯಂಗ್ಸ್ಟರ್ಸ್, ಯೂತ್ಸ್ ತಪ್ಪದೆ ಮತದಾನ ಮಾಡಬೇಕು. ಎಲ್ಲರೂ ಅವರ ಒಂದು ಹಕ್ಕನ್ನ ಚಲಾಯಿಸಬೇಕಂತ ವಿನಂತಿ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಅಭಿಯಾನ ನಾವು ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಒಳ್ಳೆ ರೀತಿಯಲ್ಲಿ ಪಬ್ಲಿಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ಸಾರ್ವಜನಿಕ ವಲಯದಲ್ಲಿ ತುಂಬಾ ನಮ್ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್. ನ್ಯಾಷನಲ್ ವೋಟರ್ಸ್ ಡೇ ಅಂಗವಾಗಿ ನಮ್ಮ ಹಳೆಯ ಒಂದು ಟಿವಿ ಸಂದರ್ಶನದಲ್ಲಿ ನಮ್ಮ ಒಂದು ವಿಡಿಯೋ ಪ್ಲೇ ಮಾಡಿದ್ವಿ. ಇದಾಗಿತ್ತು ಸೊ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ, ನಿರೀಕ್ಷಿಸಿ. SS ನ್ಯೂಸ್, ಇದು ಜನರ ಧ್ವನಿ.